ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಮ ಮಂದಿರ ಕುರಿತು ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿರುವಂತದ್ದು. ರಾಮ ಮಂದಿರ ಕಟ್ಟಿದ್ದು ಜನರ ತೆರಿಗೆ ದುಡ್ಡಿನಲ್ಲಿ, ಕೇಂದ್ರ ಸರ್ಕಾರದ ಖಜಾನೆ ದುಡ್ಡನ್ನ ತೆಗೆದುಕೊಂಡು ಹೋಗಿ ಅಲ್ಲೇನ್ ರಾಮ ಮಂದಿರ ಕಟ್ಟಿಲ್ಲ. ಮಂದಿರ ಕಟ್ಟಿರೋದು ಕೋಟ್ಯಾಂತರ ಜನ ಕೊಟ್ಟಿರುವಂತಹ ದೇಣಿಗೆಯಿಂದ. ಅದರಿಂದ ದೇಶದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ HD ಕುಮಾರಸ್ವಾಮಿ ಅವರು ಒಂದ್ ರೀತಿಯಾಗಿ ಪ್ರತ್ಯುತ್ತರವನ್ನ ಸಂತೋಷ್ ಲಾಡ್ ಅವ್ರಿಗೆ ಕೊಟ್ಟಿರುವಂತದ್ದು. ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ.